ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಗ್ರಾಜ್ಯುಯೇಟ್ ಮಾಡಿ ಟಾಲಿವುಡ್‌ಗೆ ಎಂಟ್ರಿ ಕೊಟ್ಟು ಮುಂದೆ ಅಲ್ಲೇ ಲೇಡೀಸ್ ಸೂಪರ್ ಸ್ಟಾರ್ ಆಗಿ ಬೆಳೆದವರು ನಮ್ಮ ಕನ್ನಡತಿ ಅನುಷ್ಕಾ ಶೆಟ್ಟಿ. ಆಕ್ಟಿಂಗ್ ಮಾಡಿದ ಫಸ್ಟ್ ಮೂವಿಯಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಪಡೆದ ಅನುಷ್ಕಾ ಶೆಟ್ಟಿ ಅವರು ಗ್ಲಾಮರಸ್ ಪಾತ್ರಗಳಲ್ಲಿ ಮಿಂಚಿ ಆಮೇಲೆ ದೇವಸೇನ, ಭಾನುಮತಿ ಮೊದಲಾದ ಲೇಡೀಸ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿ ಆ ಮೂಲಕ ಅವರೊಬ್ಬರು ಲೇಡೀಸ್ ಸೂಪರ್ ಸ್ಟಾರ್ ಎಂದು ಪ್ರೂವ್ ಮಾಡಿದ್ದು ಅಷ್ಟೇ ಅಲ್ಲದೆ ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗಿ ಕೂಡ ದೊಡ್ಡ ಹೆಸರು ಮಾಡ್ತಾರೆ. ಸತತ 20 ವರ್ಷಗಳು ಟಾಲಿವುಡ್ ಅನ್ನು ಆಳಿದ ಇವರು ರೀಸೆಂಟ್ ಆಗಿ ಕೆಲವು ವೈಯಕ್ತಿಕ ಕಾರಣಗಳಿಂದ ಒಂದಿಷ್ಟು ಕಮ್ಮಿ ಸಿನಿಮಾಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲಿ ಮಾತ್ರ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ತೆಲುಗು ಮಾತ್ರವಲ್ಲದೆ ತಮಿಳು, ಹಿಂದಿ ಸಿನಿಮಾಗಳಲ್ಲಿ ಕೂಡ ಹೀರೋಯಿನ್ ಆಗಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿರುವ ಇವರು ಈಗ ಒಂದು ಮಲಯಾಳಂ ಪ್ಯಾನ್ ಇಂಡಿಯಾ ಮೂವಿಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲೇ ಇದ್ದರೂ ಆಗಾಗ ಕರ್ನಾಟಕಕ್ಕೆ ಬಂದು ಹೋಗುವ ಅನುಷ್ಕಾ ಶೆಟ್ಟಿ ಅವರ ಈಗಿನ ವಯಸ್ಸು ಜಸ್ಟ್ 44. ಆದರೂ ಇವರು ಯಾಕೆ ಇನ್ನೂ ಮ್ಯಾರೇಜ್ ಆಗಿಲ್ಲ? ಅವರ ಜೀವನದಲ್ಲಿ ಬಂದು ಹೋದ ಲವ್ ಸ್ಟೋರಿಯ ಕಥೆ ಏನು? ಇವರು ಯಾವಾಗ ಮ್ಯಾರೇಜ್ ಆಗ್ತಾರೆ? ಹಾಗೆ ಅವರ ಮದುವೆ ಬಗ್ಗೆ ನಡೆದ ಕಾಂಟ್ರವರ್ಸಿಗಳೇನು? ಇನ್ನು ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮಿಸ್ ಮಾಡಿದ್ರೆ ಒಂದು ಲೈಕ್ ಕೊಡಿ. ಅನುಷ್ಕಾ ಶೆಟ್ಟಿ ಅವರು ಕನ್ನಡತಿಯೇ ಆದರೂ ಇಲ್ಲಿ ತನಕ ಕನ್ನಡ ಸಿನಿಮಾದಲ್ಲಿ ಯಾಕೆ ಆಕ್ಟಿಂಗ್ ಮಾಡಿಲ್ಲ ಎನ್ನುವುದು ತುಂಬಾ ಜನಕ್ಕೆ ಕಾಡುವ ಪ್ರಶ್ನೆ. ಹೌದು, ಅವರು ಇಲ್ಲಿ ತನಕ ಯಾವುದೇ ಕನ್ನಡ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿಲ್ಲ, ಆದರೆ ಕನ್ನಡದ ಒಂದು ಧಾರಾವಾಹಿಯಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಅನುಷ್ಕಾ ಶೆಟ್ಟಿ ಅವರು ಆಗ ತಾನೇ MBA ಸ್ಟಡೀಸ್ ಕಂಪ್ಲೀಟ್ ಮಾಡಿರ್ತಾರೆ. ನೋಡಕ್ಕೆ ತುಂಬಾ ಚೆನ್ನಾಗಿದ್ದ ಅವರನ್ನು ಧಾರಾವಾಹಿಯಲ್ಲಿ ಆಕ್ಟಿಂಗ್ ಮಾಡಲು ಮನವೊಲಿಸಿ ಆಕ್ಟಿಂಗ್ ಮಾಡಿಸಲಾಗುತ್ತೆ. ಅವರ ಮೊದಲ ಅಭಿನಯ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಅದು ಬಣ್ಣ ಎನ್ನುವ ಧಾರಾವಾಹಿ. ಆ ಧಾರಾವಾಹಿಯಲ್ಲಿ ಅನುಷ್ಕಾ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಆಕ್ಟಿಂಗ್ ಮಾಡ್ತಾರೆ. ಆಗ ಅವರ ಸ್ನೇಹಿತೆ ಆಗಿದ್ದ ನಿಶಿತಾ ಗೌಡ ಅವರು ಕೂಡ ಈ ಸೀರಿಯಲ್ ಅಲ್ಲಿ ಇರ್ತಾರೆ. ಆ ಟೈಮಲ್ಲಿ ಒಂದಿಷ್ಟು ಕನ್ನಡ ಸಿನಿಮಾಗಳಿಗೆ ಆಡಿಷನ್ ಕೂಡ ಕೊಟ್ಟಿರ್ತಾರೆ, ಆದರೆ ತೆಲುಗು ಫಿಲಂಗೆ ಸೆಲೆಕ್ಟ್ ಆಗ್ತಾರೆ. ಅವರು ಫಸ್ಟ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುವ ತನಕ ಬಣ್ಣ ಧಾರಾವಾಹಿಯಲ್ಲಿ ಆಕ್ಟಿಂಗ್ ಮಾಡ್ತಾನೆ ಇದ್ರು. ಇವಾಗಲೂ ಕೂಡ ಕನ್ನಡದ ಸಿನಿಮಾಗಳಲ್ಲಿ ಒಳ್ಳೆಯ ಪಾತ್ರ ಸಿಕ್ಕರೆ ಅವರು ಆಕ್ಟಿಂಗ್ ಮಾಡೋಕೆ ರೆಡಿ ಇದ್ದಾರೆ ಅನ್ನೋದನ್ನ ಅವರೇ ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಅನುಷ್ಕಾ ಶೆಟ್ಟಿ ಅವರ ಒರಿಜಿನಲ್ ಹೆಸರು ಅನುಷ್ಕಾ ಶೆಟ್ಟಿಯೇ ಅಲ್ಲ, ಅವರ ನಿಜವಾದ ಹೆಸರು ಸ್ವೀಟಿ ಶೆಟ್ಟಿ. ಎಲ್ಲರಿಂದಲೂ ಸ್ವೀಟಿ ಎಂದೇ ಕರೆಸಿಕೊಳ್ಳುತ್ತಿದ್ದ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರುವ ತನಕ ಅವರ ಹೆಸರು ಸ್ವೀಟಿ ಶೆಟ್ಟಿಯೇ ಆಗಿರುತ್ತೆ. ಈ ಸ್ವೀಟಿ ಶೆಟ್ಟಿ ಆಕ್ಟಿಂಗ್ ಮಾಡಿದ ಫಸ್ಟ್ ಸಿನಿಮಾ ತೆಲುಗಿನ ಸೂಪರ್ ಮೂವಿಯ ಶೂಟಿಂಗ್ ಟೈಮ್ ಅಲ್ಲಿ ಆ ಸಿನಿಮಾದ ಡೈರೆಕ್ಟರ್ ಆದ ಪುರಿ ಜಗನ್ನಾಥ್ ಅವರಿಗೆ ಯಾಕೋ ಈ ಸ್ವೀಟಿ ಅನ್ನೋ ಹೆಸರು ಅಷ್ಟಾಗಿ ಪ್ರೇಕ್ಷಕರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಅದನ್ನು ಸ್ವೀಟಿಗೆ ಹೇಳಿ ಬೇರೆ ಯಾವ ಸಿನಿಮಾ ಹೆಸರಿನಿಂದ ಇವರನ್ನು ಗುರುತಿಸಬೇಕು ಎಂಬ ಬಗ್ಗೆ ಥಿಂಕ್ ಮಾಡ್ತಾರೆ. ಆಗ ಆ ಸಿನಿಮಾದಲ್ಲಿ ಒಂದು ಹಾಡನ್ನು ಹಾಡಿದ ತೆಲುಗು ಸಿಂಗರ್ ಅನುಷ್ಕಾ ಮಚಂದ ಅವರ ಭೇಟಿಯಾಗುತ್ತೆ. ಆಗ ಅನುಷ್ಕಾ ಎನ್ನುವ ಹೆಸರನ್ನು ಇಷ್ಟಪಡುವ ಸ್ವೀಟಿಗೆ ಫಿಲಂ ಇಂಡಸ್ಟ್ರಿಯ ಮುಂದಿನ ಜೀವನಕ್ಕೆ ಅದನ್ನೇ ಸ್ಕ್ರೀನ್ ನೇಮ್ ಆಗಿ ಯೂಸ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಸ್ವೀಟಿ ತೆಗೆದು ಶೆಟ್ಟಿ ಉಳಿಸಿಕೊಂಡು ಅನುಷ್ಕಾ ಶೆಟ್ಟಿ. ಆಗಿನಿಂದ ಅವರು ಅನುಷ್ಕಾ ಶೆಟ್ಟಿ ಆಗಿ ಗುರುತಿಸಿಕೊಳ್ಳುತ್ತಾರೆ. ಅನುಷ್ಕಾ ಶೆಟ್ಟಿ ಅವರು ಇನ್ನು 6ನೇ ಕ್ಲಾಸ್ ಓದ್ತಾ ಇದ್ದಾಗಲೇ ಅವರಿಗೆ ಒಬ್ಬ ಹುಡುಗ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾನೆ. ಆಗ ಲವ್ ಅಂದ್ರೆ ಏನು ಎಂದು ತಿಳಿಯದ ಅನುಷ್ಕಾ ಶೆಟ್ಟಿ ಅವರು ಏನೋ ಒಂದು ಹೇಳಿ ಸುಮ್ಮನಾಗ್ತಾರೆ. ಎಂದೋ ನಡೆದ ಆ ಘಟನೆಯನ್ನು ಇಂದಿಗೂ ನೆನಪಿಸಿಕೊಳ್ಳುವ ಅನುಷ್ಕಾ ಶೆಟ್ಟಿಯವರಿಗೆ ಅದು ಯಾವತ್ತಿಗೂ ಮರೆಯಲಾಗದ ಒಂದು ಸವಿ ನೆನಪಾಗಿ ಯಾವಾಗಲೂ ಉಳಿದೇ ಇರುತ್ತೆ. ಅನುಷ್ಕಾ ಶೆಟ್ಟಿ ಅವರ ಪ್ರಕಾರ ಅವರಿಗೆ ಇಲ್ಲಿ ತನಕ ಯಾರ ಮೇಲೂ ಯಾವತ್ತೂ ಪ್ರೀತಿ ಅನ್ನೋದು ಹುಟ್ಟೇ ಇಲ್ಲ. ಹೀಗಾಗಿ ಅವರು ಇನ್ನೂ ಮೊದಲ ಪ್ರೀತಿಯ ನಿರೀಕ್ಷೆಯಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಅವರ ಈ ಮೊದಲ ಪ್ರೀತಿ ಮದುವೆ ಆಗುವ ಹುಡುಗನ ಜೊತೆಯೇ ಆಗಿರುತ್ತೆ ಎನ್ನುವುದು ಅವರ ಸ್ಟ್ರಾಂಗ್ ಫೀಲಿಂಗ್ಸ್ ಗಳಲ್ಲಿ ಒಂದು. ಕಳೆದ 15 ವರ್ಷಗಳಿಂದ ಅನುಷ್ಕಾ ಶೆಟ್ಟಿ ಅವರ ಲವ್ ಮ್ಯಾಟರ್ ಅಲ್ಲಿ ಮತ್ತು ಮದುವೆಯ ವಿಷಯದಲ್ಲಿ ಒಂದಲ್ಲ ಒಂದು ಸುದ್ದಿಗಳು ಆಗಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾನೆ ಇರ್ತವೆ. ತೆಲುಗು ಪ್ರೊಡ್ಯೂಸರ್ ಒಬ್ಬರ ಜೊತೆಗೆ ಮ್ಯಾರೇಜ್ ಆಗ್ತಾರೆ ಎನ್ನುವ ಸುದ್ದಿಯಿಂದ ಹಿಡಿದು ರೀಸೆಂಟ್ ಆಗಿ ಬೆಂಗಳೂರಿನ ಬಿಸ್ನೆಸ್ ಮ್ಯಾನ್ ಒಬ್ಬರ ಜೊತೆಗೆ ಮ್ಯಾರೇಜ್ ಫಿಕ್ಸ್ ಆಯಿತು ಎನ್ನುವ ತನಕ ಅವರ ಬಗ್ಗೆ ನ್ಯೂಸ್ ಆಗ್ತಾನೆ ಇರ್ತವೆ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಜೊತೆಗೆ ಒಮ್ಮೆ ಇವರ ಹೆಸರು ಕೇಳಿ ಬರುತ್ತೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನ್ಯೂಸ್ ಮಾಡಿದ್ದು ಇನ್ನೇನು ಮದುವೆ ಆಗೇ ಬಿಟ್ಟರು ಎನ್ನುವ ತನಕ ಸುದ್ದಿಯಾಗಿದ್ದು ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಜೊತೆಗೆ. ಇವರಿಬ್ಬರು ಸಾಕಷ್ಟು ಸಿನಿಮಾಗಳನ್ನು ಜೊತೆಗೆ ಮಾಡಿದರೂ ಕೂಡ ಬಾಹುಬಲಿ ಸಿನಿಮಾದ ದೊಡ್ಡ ಯಶಸ್ಸಿನ ನಂತರ ಇವರೊಬ್ರು ಫುಲ್ ಡೀಪ್ ಆಗಿ ಲವ್ ಅಲ್ಲಿದ್ದಾರೆ. ಇನ್ನು 1-2 ವರ್ಷಗಳಲ್ಲಿ ಮದುವೆ ಆಗೇ ಬಿಡ್ತಾರೆ ಎಂದು ಎಲ್ಲ ಟಿವಿ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು ಹೇಳ್ತಾನೆ ಇದ್ದವು.
ಇದಕ್ಕೆ ಸ್ವತಃ ಪ್ರಭಾಸ್ ಮತ್ತು ಅನುಷ್ಕಾ ಶೆಟ್ಟಿಯೇ ಖುದ್ದಾಗಿ ಪ್ರೆಸ್ ಮೀಟ್ ಕರೆದು ಎಲ್ಲ ಏನೂ ಇಲ್ಲ, ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ತಾರೆ. ಅದಾದ ಮೇಲೂ ಕೂಡ ಅವರಿಬ್ಬರ ಅಭಿಮಾನಿಗಳು ಅವರಿಬ್ಬರನ್ನ ಜೊತೆಯಾಗಿ ನೋಡೋಕೆ ಇಷ್ಟಪಡ್ತಾರೆ. ಆದ್ರೆ ರೀಸೆಂಟ್ ಆಗಿ ಅನುಷ್ಕಾ ಅವರು ಹೇಳಿರುವ ಪ್ರಕಾರ ಅವರು ಸಿನಿಮಾಗೆ ಸಂಬಂಧಿಸಿದ ಯಾರನ್ನೂ ಮದುವೆ ಆಗಲ್ಲ. ಸಿನಿಮಾದಿಂದ ಹೊರಗೆ ಇರುವ ಅವರಿಗೆ ಸರಿಯಾದ ಜೋಡಿ ಆಗುವ ಒಬ್ಬ ಒಳ್ಳೆ ಹುಡುಗನನ್ನು ನೋಡಿ ಮ್ಯಾರೇಜ್ ಆಗೋಕೆ ಇಷ್ಟಪಡ್ತಾ ಇದ್ದಾರೆ. 44 ಅನ್ನೋದು ಜಸ್ಟ್ ಎ ನಂಬರ್, ಅದು ಡಿಸ್ಕಷನ್ ಮಾಡೋ ಮ್ಯಾಟರ್ ಅಲ್ಲ ಎಂದಿರುವ ಅನುಷ್ಕಾ ಶೆಟ್ಟಿ ಅವರಿಗೆ ಎಲ್ಲ ಹುಡುಗಿಯರ ಹಾಗೆ ಆದಷ್ಟು ಬೇಗ ಮ್ಯಾರೇಜ್ ಆಗಬೇಕು ಮತ್ತು 4 ಮಕ್ಕಳನ್ನು ಮಾಡ್ಕೋಬೇಕು ಎನ್ನುವ ಆಸೆ ಇದೆ. ಆದಷ್ಟು ಬೇಗ ಅವರು ಆಸೆ ಪಟ್ಟಂತೆ ಆಗಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯ ತನಕ ಟೇಕ್ ಕೇರ್.